ನೋಡೋಣ ಕೇಳಿದ ತಕ್ಷಣ ನೀವು ಅದ್ರದ್ದು ಏನೂ ಬಿಟ್ಕೊಟ್ಟಿಲ್ಲ. ನೀವು ಅವತ್ತು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಫೋಟೋ ಹಂಚ್ಕೊಂಡಿದ್ರಿ, ಬಿಟ್ರೆ ಟ್ರೈಲರ್ ಅಲ್ಲಿ ಒಂದು ಬ್ಯಾಕ್ ಶಾಟ್ ತೋರಿಸಿದ್ರೆ ಸುದೀಪ್ ಫ್ಯಾನ್ಸ್ಗೋಸ್ಕರ. ಹೌದು. ಒಂದು ಹಿಂಟ್ ಕೊಡಿ ನಮ್ಮ ಸಂದರ್ಶನದ ಮೂಲಕ. ಐದರ್ ಇಟ್ ಈಸ್ ಅ ಪಾಸಿಟಿವ್ ರೋಲ್ ಆರ್ ನೆಗೆಟಿವ್ ರೋಲ್ ಅಂತ. ಇಲ್ಲ, ಅದೇ ಕೆನಾಟ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಲ ಭೈರವ ಅಂದ್ರೆ ನಿಮ್ಗೆ ಗೊತ್ತಿದೆ. ವಾಟ್ ಇಸ್ ಅ ಕಾಲ ಭೈರವ? ಕಷ್ಟ ಕಾಲದಲ್ಲಿರೋನ್ನ ಕೈ ಹಿಡಿಯುವಂತ ಒಂದು ಪವರ್, ಒಂದು ಎನರ್ಜಿ ಅಂತ. ಹೌದು ಹೌದು. ಸೊ ಸ್ಕ್ರೀನ್ ಮೇಲೆ ನೋಡೋದು ಗೊತ್ತಾಗುತ್ತೆ ಒಬ್ಬ ಹಿಂದೂ. ಓಕೆ, ಸನಾತನಿ. ಅಮೇಝಿಂಗ್ ಅದು ನಿಮಗೆ ಸಖತ್ತಾಗಿರ್ತದೆ. ಎಸ್ ಎಸ್, ಅದು ಬಂದ ಮೇಲೆ ನಿಮಗೆ ರಿವೀಲ್ ಆಗುತ್ತೆ. ಆ ಸಿನಿಮಾ ಬಂದ ಮೇಲೆ ಎಷ್ಟು ನಿಮಿಷ ಇರ್ತಾರೆ ಸುದೀಪ್? ಐ ಡೋಂಟ್ ನೋ. ನನಗೆ ನಿನ್ನೆ ನಾನು ಕೆದಕ್ತಾ ಇದ್ದೀನಿ, ಅವ್ರು ಎಲ್ಲಿ ಫ್ಲೋ ಬಂದ್ಬಿಡುತ್ತೆ ಅಂತ. ಅಯ್ಯೋ ಏನು ಕೇಳ್ಬೇಡಿ ಬ್ರೋ, ಅಯ್ಯೋ ಏನು ಇಬ್ರುನಾ? ಭೀಷ್ಮ ಅವ್ರು ಕಾನ್ಶಿಯಸ್ ಆಗಿ ಮಾತಾಡ್ತಿದ್ರು. ಬಟ್ ಧ್ರುವ ಅವ್ರಂತೂ ಫಸ್ಟ್ ಟೈಮ್ ಇನ್ನೇನೋ ಕೇಳಿದ್ರೆ ಏನೋ ಹೇಳ್ಬಿಡ್ತಾರೆ ಅಂತ. ನಾನು ಅಂದ್ರೆ ಸುದ್ದಿ ಓಡಾಡ್ತಿರೋದ್ರಲ್ಲಿ ನನಗೆ ಅರಿವಿಗೆ ಬಂದಂತೆ ಸಿನಿಮಾದಲ್ಲಿ ಅಣ್ಣ ತಮ್ಮನ ಬಾಂಡಿಂಗ್ ಇರುತ್ತೆ ಅಂತ ಕೇಳ್ಪಟ್ಟೆ. ಎಮೋಷನ್ಸ್ ಇರುತ್ತೆ ಮನೆ. ವಿತೌಟ್ ಎಮೋಷನ್ಸ್ ನಾನು ಸಿನಿಮಾನೇ ಮಾಡಲ್ಲ. ಹೌದು ಹೌದು. ವಿತೌಟ್ ಎಮೋಷನ್ಸ್ ನಾನು ಯಾವುದು ಕೈ ಹಾಕಲಕ್ಕಂದ. ಸೊ ಎಮೋಷನ್ಸ್ ಇರುತ್ತೆ. ಸೊ ಅದೆಷ್ಟು ಮಟ್ಟಿಗೆ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಎಲ್ಲ ಕ್ಯಾರೆಕ್ಟರ್ಗಳು ಸ್ಟಾರ್ಟ್ ಆಗ್ತವೆ, ಎಂಡ್ ಆಗಲ್ಲ, ಬಟ್ ಜಸ್ಟಿಫಿಕೇಶನ್ ಇರ್ತದೆ. ಪ್ರತಿಯೊಬ್ಬನಿಗೂ ಇದು ಕೊನೆ ಅಂತ ಮಾತ್ರ ಇರಲ್ಲ, ಬಟ್ ಅವನೇ ಕತೆ ಮಾಡ್ಕೋಬೇಕು. ಬಟ್ ಒಂದು ಎಮೋಷನ್ಸ್ ಇರ್ತದೆ, ಬಟ್ ಒಳ್ಳೆ ಥ್ರಿಲ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಬೇಸ್ಡ್ ಆನ್ ಎಮೋಷನ್, ಅಂಡರ್ವರ್ಲ್ಡ್, ಸಂಬಂಧಗಳ ನಡುವೆ ಹೇಳಿರೋ ಕತೆ, ಅದು ಥ್ರಿಲ್ಲಲ್ಲಿ ಹೇಳಿದ್ದೀನಿ. ನಮಗೆ ಟ್ರೇಲರ್ ನೋಡಿದಾಗ ಅನ್ಸಿದ್ದು ಇದು ರಾಮ್ ಗೋಪಾಲ್ ವರ್ಮಾ ಅವರ ಮತ್ತೊಂದು ರಕ್ತಚರಿತ್ರೆ ತರ ಇದೆ ಅಂತ ಅನ್ಸುತ್ತೆ. ಬಟ್ ಪ್ರೇಮ್ ಅವರ ಸಿನಿಮಾಗಳಲ್ಲಿ ವೈಲೆನ್ಸು ಏನಕ್ಕಿರುತ್ತೋ ಅಟ್ ದ ಸೇಮ್ ಟೈಮ್ ಒಳಗಡೆ ಅದರದೊಂದು ಬ್ಯೂಟಿಫುಲ್ ಡ್ರಾಮಾ ಕೂಡ ಇರುತ್ತೆ ಅನ್ನೋದು. ವಿತೌಟ್ ಡ್ರಾಮಾ ಸುಮ್ಮನೆ ನಾವು ವೈಲೆನ್ಸಿಗೆ ಯಾವುದೋ ಒಂದು ಫೈಟು, ಯಾವುದೋ ಒಂದು ಹೀರೋ ಯಾರಿಗೋ ಒಬ್ಬ ಹೊಡಿತಾನೆ ಅಂದಾಗ ಏನೂ ಲಾಜಿಕ್ ಇಲ್ಲದೆ, ಏನು ಕನೆಕ್ಟಿಂಗ್ ಇಲ್ಲದೆ ನೀವು ಮಾಡಿದ್ರೆ ತಪ್ಪದು. ಒಂದು ಸ್ಟ್ರಾಂಗ್ ಸ್ಟೋರಿ ಇರ್ಬೇಕು ಮನೆ. ಅದಕ್ಕೆ ಒಂದು ಸ್ಟ್ರಾಂಗ್ ಸ್ಟೋರಿ ಇದ್ದೇನೆ ಆ ರಕ್ತ ಹರ್ಸೋಕ್ಕೆ ಚಂದ. ಇಲ್ಲ ಅಂತಂದರೆ ರಕ್ತ ಹರ್ಸೋದು ಅಷ್ಟು ಚೆನ್ನಾಗಿರಲ್ಲ, ನೋಡೋನ್ಗೂ ಅದು ಅಭಾಸ್ ಅನ್ಸ್ಬಿಡ್ತದೆ. ನಾವು ಸುಮ್ಮನೆ ಫೈಟ್ಗೋಸ್ಕರ ಇದಕ್ಕೋಸ್ಕರ ಅಂತ. ಅದು ಬ್ಲಡ್ ಏನಕ್ಕೆ ತೋರಿಸ್ತೀವಿ ಅಂದರೆ ಬ್ಲಡ್ಡೇ ಎಮೋಷನ್ಸ್. ಆ ಬ್ಲಡ್ಡೇ ಒಂದು ಎಮೋಷನ್ಸು. ಆ ಚಪ್ಪಲಿ ಕಿತ್ತೋಗಿರೋದು ಏನಕ್ಕೆ ಅಂತ ತೋರಿಸ್ತೀವಿ ಅಂದರೆ ಅದಕ್ಕೆ ಎಮೋಷನ್, ಅದು ಒಂದು ಎಮೋಷನ್ನೇ. ಪ್ರತಿ ಪಾತ್ರಕ್ಕೂ ಒಂದೊಂದು ಎಮೋಷನ್ಸ್ ಇರ್ತದೆ. ಪ್ರತಿ ಪಾತ್ರಕ್ಕೂ ಇಲ್ಲಿ ಯಾರು ವಿಲನ್ನು, ಯಾರು ಹೀರೋ ಅಂತ ಬರಲ್ಲ. ಇವನು ಹೀರೋ, ಇವನು ವಿಲನ್ ಅಂತ ಬರಲ್ಲ. ಬಟ್ ಆ ಹೀರೋ ವಿಲನ್ ಇಂದನೂ ಎಮೋಷನ್ ಇದೆ. ಸೊ ಈ ಮಟ್ಟಕ್ಕೆ ಪ್ಲೇ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಸೂಪರ್. ಶಿಲ್ಪಾ ಶೆಟ್ಟಿ ಅವ್ರನ್ನ ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ವಾಪಸ್ ಕರ್ಕೊಂಡು ಅವರಿಗೆ ಬಂದಂತ ಫೀಲ್ ಅವ್ರಿಗೆ ಬಂದಿರುತ್ತೆ. ಹೌದು. ನಾನು ಸುಮಾರು ಹಿಂದಿ ಇದರಲ್ಲಿ ಕನ್ನಡನ ಟ್ರೈಲರ್ನ ಇದು ಮಾಡ್ತಿದ್ದಾರೆ, ಏನು ಅನಲೈಸ್ ಮಾಡ್ತಿದ್ದಾರೆ, ರಿವ್ಯೂ ಮಾಡ್ತಿದ್ದಾರೆ. ರಿವ್ಯೂ ಮಾಡ್ಬೇಕಾದ್ರೆ ನಾನು ಶಿಲ್ಪಾ ಶೆಟ್ಟಿ ಅವ್ರು ತುಂಬ ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ. ಶಿಲ್ಪಾ ಅವ್ರನ್ನ ಈ ಥರ ನೋಡೇ ಇಲ್ಲ ನಾವು ಅಂತಾರೆ. ಅವರು ಎಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಹಿಂದಿ ನೋಡೇ ಇಲ್ಲ ನಾವು ಅಂದ್ಬಿಟ್ಟು. ನಾನು ಅದೇನು ಹೇಳಿದೆ, ಖುಷಿ ಆಯ್ತು ನನಗೆ. ಓಕೆ ಅವ್ರು ಅಲ್ಲಿ ನೋಡಲಿಲ್ಲ ಅಂದರೆ ಇಲ್ಲಿ ತೋರಿಸ್ಬೋದು ನಮ್ಮ ಸಿನಿಮಾಗಳೆಲ್ಲ. ಇಷ್ಟು ನೋಡೋಕೆ ಎಷ್ಟು ಆ್ಯಕ್ಟ್ ಮಾಡಿಸ್ತಾನೆ ಪ್ರೇಮ್ ಅಂದ್ಕೊಂಡು ಸುಮಾರು ಜನ ಅದನ್ನು ರಿವ್ಯೂ ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್. ತುಂಬ ಅದ್ಭುತ ಪಾತ್ರ ಮಗನೇ. ಅದಕ್ಕಂತೂ ಎಕ್ಸ್ಟ್ರೀಮ್ ಪಾತ್ರ ಸತ್ಯವತಿ. ಅವ್ರಿಗೆ ಒಂದು ಕತೆ ಹಂಗೆ ಹೇಳಿದ ತಕ್ಷಣ ಯಪ್ಪ ನಾನು ಮಾಡ್ತೀನಿ ಇದನ್ನು ಅಂದ್ಬಿಟ್ಲ ಅಮ್ಮ. ಅಯ್ಯೋ ಏನು ಹಿಂಗಿದೆ ಇದು ಅಂದ್ಕೊಂಡು. ಸೊ ಇಟ್ಸ್ ವೆಲ್ ನೈಸ್. ಈಗ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟೇ ಟೆಕ್ನಾಲಜಿ ಅಪ್ಡೇಟ್ ಆಗಿದ್ರು ಕೂಡ, ಎಷ್ಟೇ ಸ್ಟೈಲಿಶ್ ಗನ್ನುಗಳು ಬಂದಿದ್ರು ಕೂಡ, ಆ ಲಾಂಗು ಮಚ್ಚಿದೆಯಲ್ಲ, ಆ ಎರಡು ವೆಪನ್ಸ್ಗಿರೋ ಒಂದು ಪವರೇ ಬೇರೆ, ಆ ಕದರೇ ಬೇರೆ. ಅದನ್ನ ಹಿಡಿಯೋರು ಕರೆಕ್ಟಾಗಿ ಹಿಡಿದು ಬಿಟ್ರೆ ಅದಕ್ಕೊಂದು ತೂಕನೇ ಬೇರೆ ಇದೆ, ಬೆಲೆ ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಆ ಮಚ್ಚು ಲಾಂಗು ಈ ಸಿನಿಮಾದಲ್ಲಿ ಎಷ್ಟು ಪ್ರಧಾನ ಪಾತ್ರ ವಹಿಸ್ತವೆ ಅಂತ ನಿಮಗೆ? ಮಚ್ಚು ಲಾಂಗ್ ಅನ್ನೋದಕ್ಕಿಂತ ಅದಕ್ಕೊಂದು ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಅಂತೂ ಇರುತ್ತೆ. ಒಂದು ಮಚ್ಚು ಲಾಂಗು ಒಂದು ಕಥೆ ಇರುತ್ತೆ. ಪ್ರತಿಯೊಬ್ಬರು ಅಷ್ಟೇ, ರಿಯಲ್ ಸ್ಟೋರಿಗಳು ನೀವು ತಗೊಂಡ್ರು, ನನ್ನ ಸಿನಿಮಾ ಕಥೆಗಳು ತಗೊಂಡ್ರು, ಪ್ರತಿಯೊಬ್ಬರ ಜೀವನದಲ್ಲಿ ತಗೊಂಡ್ರು ಏನಾದ್ರು ಒಂದು ಇರುತ್ತೆ. ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಳ್ಳಿಗಳ ಕಡೆ ತಗೊಳ್ಳಿ ನೀವು, ಕುಡ್ಲಕ್ಕೆ ಒಂದು ಪಂಚ ಸುತ್ಕೊಂಡು ಕುಡ್ಲ ಕೈಯಲ್ಲಿ ಇಟ್ಕೊಂಡು ಒಯ್ತಾ ಇದ್ರೆ ಏನೋ ಗೊತ್ತು ಅಜ್ಜಿ ಏನ, ಇಲ್ಲಾಂದ್ರೆ ಇಲ್ಲಿ ಸಿಗಾಕೊಂಡು ಕುಡ್ಲನ್ನ ಒಯ್ತಾ ಇದ್ರೆ ಏನೋ ಒಂದು ಸ್ಟೈಲು, ಇಲ್ಲ ಒಂದು ಸೊಂಟಕ್ಕೆ ಕುಡ್ಲನ್ನ ಹಿಂಗೆ ಸಿಗಾಕೊಂಡು ಬಟ್ಟೆ ಕಟ್ಕೊಂಡು ಹೋಯ್ತದ, ಅದೇ ಏನೋ ಒಂದು ಸ್ಟೈಲು. ಅವರು ಸ್ಟೈಲ್ ಮಾಡಬೇಕು ಅಂತ ಮಾಡಿರ್ತಾ ಇರಲ್ಲ. ಅವನು ಇಲ್ಲಿ ಸೊಂಟ ಕಟ್ಕೊಂಡಿರ್ತಾನೆ, ಬಿಡಿ ಎಸ್ಕೊಳ್ಳೋಕ್ಕೆ ಕೈಯಲ್ಲಿ ಇದಾಗ್ತಿರಲ್ಲ, ಹಸ್ಕೊತಾ ಇರ್ತಾನೆ. ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಬಿಡಿ ಎಸ್ಕೊತಾ ಇರ್ತಾನೆ, ಕೈಯಲ್ಲಿ ಕುಡ್ಲಿರ್ತದೆ. ಒಬ್ಬೊಬ್ರದ್ದು ಒಂದು ಸ್ಟೈಲು. ಅದರಲ್ಲಿ ಎಸ್ಪೆಷಲಿ ದರ್ಶನ್ ಅವ್ರ ಸ್ಟೈಲೇ ಬೇರೆ, ಅಣ್ಣನ ಸ್ಟೈಲೇ ಬೇರೆ, ಶಿವಣ್ಣರ ಸ್ಟೈಲೇ ಬೇರೆ, ಇಲ್ಲಿ ಧ್ರುವರ ಸ್ಟೈಲೇ ಬೇರೆ. ಅದರಲ್ಲಿ ಅಪ್ಪು ಅವ್ರ ಸ್ಟೈಲ್ ಒಂದು ಡಿಫ್ರೆಂಟ್ ಸ್ಟೈಲು, ಇದ್ದದ್ದು ರಾಜಸ್ವಾಮಿ.